ಜೀವಿಸಲು ಜೀವವಾಕ್ಯ. ಎರಡನೆಯ ಶಿಶುವು ಏಸಾವನ ಹಿಮ್ಮಡಿಯನ್ನು ಕೈಯಿಂದ ಹಿಡುಕೊಂಡು ಹುಟ್ಟಿದ್ದರಿಂದ ಅದಕ್ಕೆ ಯಾಕೋಬ ಎಂದು ಹೆಸರಿಟ್ಟರು. ರೆಬಕ್ಕಳು ಅವಳಿ ಜವಳಿ ಗಂಡು ಮಕ್ಕಳಿಗೆ ಜನ್ಮ ನೀಡುತ್ತಾಳೆ. ದೊಡ್ಡ ಮಗುವಿಗೆ ಮೈಯೆಲ್ಲ ರೋಮಗಳು ಹೆಚ್ಚಾಗಿದ್ದುದರಿಂದ ಏಸಾವ ಎಂತಲೂ, ಚಿಕ್ಕ ಮಗು ಅಣ್ಣನ ಹಿಮ್ಮಡಿಯನ್ನು ಹಿಡಿದುಕೊಂಡು ಬಂದದ್ದರಿಂದ ಯಾಕೋಬ ಎಂತಲೂ ಹೆಸರಿಡುತ್ತಾರೆ. ಜ್ಯೋತಿಷ್ಯ ಶಾಸ್ತ್ರವನ್ನು ನಂಬುವವರ ಪ್ರಕಾರ ಅವರಿಬ್ಬರು ಒಂದೇ ರಾಶಿ ಚಕ್ರದಲ್ಲಿ ಜನಿಸಿದ್ದರು ಮತ್ತು ಅವರಿಬ್ಬರ ವಿಷಯದಲ್ಲಿಯೂ ನಕ್ಷತ್ರಗಳ ಮತ್ತು ಗ್ರಹಗಳ ಸ್ಥಿತಿ ಒಂದೇ ಆಗಿತ್ತು. ಆದರೂ ಅವರಿಬ್ಬರ ಭವಿಷ್ಯಗಳು ಸಂಪೂರ್ಣವಾಗಿ ಭಿನ್ನವಾಗಿದ್ದವು. ಒಬ್ಬನು ದೇವರಿಗೆ ಪ್ರಿಯನಾಗಿದ್ದನು ಮತ್ತು ದೇವರಿಂದ ಆಶೀರ್ವಾದ ಹೊಂದಿದ್ದನು, ಹಾಗೂ ಇನ್ನೊಬ್ಬನು ದೇವರಿಂದ ತಿರಸ್ಕರಿಸಲ್ಪಟ್ಟು ದ್ವೇಷಕ್ಕೆ ಒಳಗಾದನು. ಅಂದರೆ ಅವರ ಭವಿಷ್ಯಗಳು ನಕ್ಷತ್ರ, ರಾಶಿ, ಗ್ರಹಗಳಲ್ಲಿ ಇರಲಿಲ್ಲ. ಬದಲಾಗಿ ಅವರು ದೇವರಿಗೆ ತೋರಿಸಿದ ಪ್ರತಿಕ್ರಿಯೆ ಮತ್ತು ದೇವರು ಅವರ ವಿಷಯವಾಗಿ ತೆಗೆದುಕೊಂಡ ತೀರ್ಮಾನದ ಮೇಲೆ ಆಧಾರವಾಗಿತ್ತು. ನಾವು ಹುಟ್ಟುವಾಗ ಗ್ರಹಗಳು ಮತ್ತು ನಕ್ಷತ್ರಗಳು ಯಾವ ಸ್ಥಿತಿಯಲ್ಲಿದ್ದರೂ ಅವುಗಳಿಗೂ ಮತ್ತು ಮುಂದೆ ನಾವೇನಾಗುತ್ತೇವೆ ಎಂಬುದಕ್ಕೂ ಯಾವುದೇ ಸಂಬಂಧವಿರುವುದಿಲ್ಲ. ಅದು ಕೇವಲ ಒಂದು ಮೂಢನಂಬಿಕೆ ಅಷ್ಟೇ. ಯಾಕೋಬ ಮತ್ತು ಏಸಾವನ ವಿಷಯದಲ್ಲಿ ಅವರು ಸತ್ಯವಂತನಾಗಿರುವ ಮತ್ತು ಜೀವಿಸುವ ದೇವರಿಗೆ ಯಾವ ರೀತಿ ಪ್ರತಿಕ್ರಿಯಿಸಿದರು ಎಂಬುದೇ ಮುಖ್ಯವಾಗಿತ್ತು. ಯಾಕೋಬನು ತನ್ನಲ್ಲಿ ಅನೇಕ ತಪ್ಪುಗಳಿವೆ ಎಂದು ಯೋಚಿಸಿದನು, ದೇವರಲ್ಲಿ ನಂಬಿಕೆ ಇಟ್ಟನು ಮತ್ತು ಆ ವಾಗ್ದಾನಗಳಿಗೆ ಹೆಚ್ಚು ಆದ್ಯತೆಯನ್ನು ಕೊಟ್ಟನು.